ಎಲ್ಲೂ ನಮಸ್ಕಾರ, ನಾನು ಅಭಿಷೇಕ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಹೊಸ ಹಾರ್ಲೆ ಡೇವಿಡ್ಸನ್ X440T ಅನ್ನುವಂಥ ಒಂದು ಬೈಕ್ ಇದು. ಆ್ಯಂಡ್ ಇತ್ತೀಚೆಗಷ್ಟೇ ಲಾಂಚ್ ಆಗಿದೆ. ಆ್ಯಂಡ್ ಇದರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋಣ. X440 ಅಂದರೆ ನಮಗೆ ಗೊತ್ತೇ ಇದೆ, ಒಂದಷ್ಟು ವರ್ಷಗಳ ಹಿಂದೆ ಇಂಡಿಯನ್ ಮಾರ್ಕೆಟಲ್ಲಿ ಹಾರ್ಲೆ ಡೇವಿಡ್ಸನ್ ಮತ್ತು ಹೀರೋ ಎರಡು ಕೂಡ ಕೊಲ್ಯಾಬ್ ಆಗಿ ನಮಗೆ ಈ ಒಂದು ಬೈಕ್ನ ತಂದಿದ್ರು. ಆ್ಯಂಡ್ ಇವಾಗ ಇದು ಕೂಡ ಅಷ್ಟೇ ನಮಗೆ. ಆ್ಯಂಡ್ ಈ ಒಂದು ಬೈಕಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಮೇಯ್ನಾಗಿ ನಮಗೆ ಹಳೆ X440ಗೆ ಕಂಪೇರ್ ಮಾಡಿದ್ರೆ ಟಿ ವೇರಿಯಂಟಲ್ಲಿ ನಮಗೆ ಒಂದಷ್ಟು ಚೇಂಜಸ್ ಆಗಿದೆ. ಚೇಂಜಸ್ ಆಗಲೇಬೇಕಾಗಿದ್ದ ವಿಷಯಗಳಾಗಿತ್ತು, ಅವೆಲ್ಲ ಚೇಂಜ್ ಆಗಿದೆ. ನಮಗೆ ಮೈನ್ಯೂಟ್ ಆಗಿರುವಂಥ ಚೇಂಜಸ್ ನಮಗೆ ಟೋಟಲ್ 72 ಆಗಿದೆ. ಮೇಜರ್ ಆಗಿರುವಂಥ ಚೇಂಜಸ್ ಕೂಡ ಆಗಿದೆ ನಮಗೆ ಇದರಲ್ಲಿ. ಫಸ್ಟಿಗೆ ನಮಗೆ ಫ್ರಂಟಲ್ಲಿ ನೋಡೋಣ ಏನೇನು ಸಿಗುತ್ತೆ ಅಂತ. ಈ ಒಂದು ಬೈಕಲ್ಲಿ ನಮಗೆ ರೌಂಡ್ ಆಗಿರುವಂಥ ಒಂದು ಹೆಡ್ ಲ್ಯಾಂಪ್ ನಮಗೆ ಇದಲ್ಲಿ ಸಿಗುತ್ತೆ, ನೀವಲ್ಲಿ ನೋಡ್ತಾ ಇದ್ದೀರಲ್ಲ ಅದು. ಅದ್ರ ನಮಗೆ ಅಪ್ಸೈಡ್ ಡೌನ್ ಫೋಕ್ಸ್ ಕೂಡ ನಮಗೆ ಇದಲ್ಲಿ ಸಿಗ್ತಾ ಇದೆ. 43 mm ಫೋಕ್ಸ್ ಇದು, 130 mm ಟ್ರಾವೆಲ್ ನಮಗೆ ಇದಲ್ಲಿ ಸಿಗ್ತಾ ಇದೆ. ಫ್ರಂಟಲ್ಲಿ 18 ಇಂಚಿನ ವೀಲ್ ನಮಗೆ, ರಿಯರಲ್ಲಿ ಎಷ್ಟದು 17 ಇಂಚಿನ ವೀಲ್ ನಮಗೆ ರಿಯರಲ್ಲಿ ಸಿಗ್ತಾ ಇದೆ. ಆ್ಯಂಡ್ 320 ಒಂದು mm ನಮಗೆ ಡಿಸ್ಕ್ ಬ್ರೇಕ್ ಕೂಡ ನಮಗೆ ಇದಲ್ಲಿ ಸಿಗ್ತಾ ಇದೆ ಬೈಬರ್ದು. ಇದಿಷ್ಟು ನೀವು ಫ್ರಂಟಲ್ಲಿ ನೋಡುವಂಥದ್ದು. ನನಗೆ ತುಂಬ ಇಷ್ಟ ಆಗಿರುವಂಥ ವಿಷಯ ಏನು ಅಂದರೆ ಈ ಒಂದು ಹೆಡ್ ಲ್ಯಾಂಪ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಹಳೆ X440 ಕಂಪೇರ್ ಮಾಡಿದ್ರೆ ಎಲ್ಲ ವೈರ್ಗಳು ಕೂಡ ಎಕ್ಸ್ಪೋಸ್ ಆಗಿತ್ತು, ನಮಗೆ ಒಂದು ರೀತಿಯ ಲುಕ್ ಕೂಡ ಚೆನ್ನಾಗಿರಲಿಲ್ಲ. ಬಟ್ ಇದರಲ್ಲಿ ಮೇಯ್ನಾಗಿ ಅದೆಲ್ಲನೂ ಕೂಡ ಅವರು ರಿಸಾಲ್ವ್ ಮಾಡಿದ್ದಾರೆ. ನೀವೆಲ್ಲಿ ನೋಡ್ತಿದ್ದೀರಲ್ಲ ಇದು, ಇದರಲ್ಲಿ ನಮಗೆ ಅಷ್ಟೇನು ಎಕ್ಸ್ಪೋಸ್ ಆಗಿರುವಂಥ ವೈರ್ಗಳು ಸಿಗಲ್ಲ, ಎಲ್ಲ ನೀಟಾಗಿ ಅದನ್ನ ಇಂಟಿಗ್ರೇಟ್ ಮಾಡಿ ಇಟ್ಟಿದ್ದಾರೆ. ಇನ್ನು ಸೈಡಲ್ಲಿ ಬರೋಣ. ಸೈಡಲ್ಲಿ ಬಂದಾಗ ನಮಗೆ ಮೇಯ್ನ್ ಆಗಿರುವಂಥ ವಿಷಯ ಚೇಂಜ್ ಆಗಿರೋದೇನು ಅಂದರೆ ಈ ಒಂದು ಟ್ಯಾಂಕ್ನ ಗ್ರಾಫಿಕ್ಸ್ ಅಂತ ಹೇಳ್ಬೋದು. ಈ ಒಂದು ಡಿಸೈನ್ ಏನಿದೆ ಇದು ಆ್ಯಕ್ಚುಲಿ ಹಾರ್ಲೆ ಡೇವಿಡ್ಸನ್ನ ಲೆಜೆಂಡ್ರಿ ಬೈಕ್ ಆಗಿರುವಂತಹ XR1200 ಅನ್ನೋಂಥ ಒಂದು ಬೈಕ್ ಇದೆ. ಆ ಒಂದು ಬೈಕ್ನ ಡಿಸೈನ್ ತಗೊಂಡು ಇನ್ಸ್ಪೈರ್ ಆಗಿ ಒಂದು ಬೈಕ್ ಬಂದಿದೆ ಅಂತ ಹೇಳ್ಬೋದು. ಸೊ ಅದನ್ನು ಅವ್ರು ನೆನ್ನೆ ಆ ಬೈಕನ್ನು ಇಟ್ಟಿದ್ರು, ನಾವು ನೋಡಿದ್ವಿ. ಆ್ಯಂಡ್ ನಮಗೂ ಅದೇ ರೀತಿ ಅನಿಸಿತ್ತು, ನಿಮಗೂ ನೋಡೋಕ್ಕೆ ನಾವು ಆ ಒಂದು ಇಮೇಜನ್ನು ಹಾಕ್ತೀವಿ. ಸೊ ಇದರಲ್ಲಿ ಮೇಯ್ನಾಗಿ ಒಂದು ಟ್ಯಾಂಕ್ನ ಗ್ರಾಫಿಕ್ಸ್ ಏನಿದೆ ಇದು ಕೂಡ ನಮಗೆ ಆ ಒಂದು ಮಾಡೆಲಿಂದ ಇನ್ಸ್ಪೈರ್ ಆಗಿರುವಂಥ ಒಂದು ಗ್ರಾಫಿಕ್ಸ್ ಅಂತ ಹೇಳ್ಬೋದು. ರೆಡ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ನಾನು ರೆಡ್ ತೊಗೊಂಡಿದ್ದೀನಿ. ಇನ್ನು ಈ ಒಂದು ಬೈಕ್ನ ಎಂಜಿನ್ ಬಗ್ಗೆ ಮಾತಾಡೋಣ, ನಮಗೆ ಅದೇ ಸಿಗ್ತಾ ಇದೆ. ಸೊ ಇದ್ರಲ್ಲಿ ನಮಗೆ 440cc ಸಿಂಗಲ್ ಸಿಲಿಂಡರ್ ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಆಗಿರುವಂಥ ಎಂಜಿನ್ ಸಿಗ್ತಾ ಇದೆ. ಸೊ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಎಂಜಿನ್ ನಮಗೆ 36 bhp ಪವರ್, ಅದೇ ರೀತಿ ನಮಗೆ 28 mm ಟಾರ್ಕ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ 1, 2, 3 ಗೇರಲ್ಲಿ ನಮಗೆ ಇದರ ಒಂದು ಟಾರ್ಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇದರ ಲೋ ಎಂಡ್ ಟಾರ್ಕ್ನ ಕೂಡ ಅವರು ತುಂಬ ಚೆನ್ನಾಗಿಟ್ಟಿದ್ದಾರೆ. ಸೊ 5th ಗೇರಲ್ಲಿ ನಮಗೆ ಇದು ಲೋ ಇಂದನೂ ಕೂಡ ನಮಗೆ ಆ ರೀತಿ ಮೂವ್ ಹಾಕೊಂಡು ಹೋಗುತ್ತೆ. ಸೊ ಹಾಗಾಗಿ ಆ ಒಂದು ಟಾರ್ಕ್ನ ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ನಾವು ಸೈಡಿಗೆ ಬಂದಾಗ ನಮಗೆ ಈ ಒಂದು ಪಾರ್ಟ್ ಏನಿದೆ, ಇಲ್ಲಿಂದ ಈ ಕಡೆ ಇರುವಂಥ ಪಾರ್ಟ್ ಏನಿದೆ ಅದು ಆ್ಯಕ್ಚುಲಿ ನಮಗೆ XR1200 ಇನ್ಸ್ಪೈರ್ ಆಗಿರುವಂಥದ್ದು. ಹಳೆ X440 ಕಂಪೇರ್ ಮಾಡಿದ್ರೆ ನಮಗೆ ಈ ಒಂದು ಫ್ರೇಮ್, ಇಲ್ಲಿಂದ ಬರುವಂತಹ ರೇರ್ ಫ್ರೇಮ್ ಏನಿದೆ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ಇಶ್ಯೂಗಳಿದ್ದನ್ನ ಕೂಡ ರಿಸಾಲ್ವ್ ಮಾಡಿದ್ದಾರೆ. ನಮಗೆ ಎಕ್ಸಾಂಪಲ್, ನಮಗೆ ಈ ರೀತಿಯಾದಂಥ ಪ್ಲೇಟ್ಸ್ ಏನಿದೆ ಇದು ಆ್ಯಕ್ಚುಲಿ ನಮಗೆ ಫಸ್ಟು ಪ್ಲಾಸ್ಟಿಕಲ್ಲಿ ಬರ್ತಾ ಇತ್ತು, ನೀವಿಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲನೂ ಕೂಡ ಇವಾಗ ಮೆಟಲ್ ಮಾಡಿದ್ದಾರೆ. ಸೊ ಆ ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ಅವರು ಇಂಪ್ರೂವ್ ಮಾಡಿ ಈ ಒಂದು ಬೈಕಿಗೆ ಹಳೇದಾಗಿದ್ದಂತಹ ಪ್ರಾಬ್ಲಮ್ಸನ್ನೆಲ್ಲನೂ ಕೂಡ ಅವರು ರಿಸಾಲ್ವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರಿಯರಲ್ಲಿ ನೋಡುವಾಗ ನಿಮಗೆ ನೋಡ್ತಿದ್ದೀರಲ್ಲ ಇಲ್ಲಿ ಒಂದು ಹಾರ್ಲೆ ಡೇವಿಡ್ಸನ್ನ ಒಂದು X440 ಏನಿದೆ ಇದರ ಒಂದು ಲೋಗೋ ನಮಗೆ ಇಲ್ಲಿ ಸಿಗ್ತಾ ಇದೆ. ಈ ಒಂದು ಸೀಟ್ ಬಗ್ಗೆ ಮಾತಾಡಲೇಬೇಕು. ಆ್ಯಕ್ಚುಲಿ ತುಂಬ ಸಾಫ್ಟ್ ಆಗಿರುವಂಥ ಒಂದು ಸೀಟ್ ಅಂತ ಹೇಳ್ಬೋದು. ಸಿಂಗಲ್ ಸೀಟ್ ನಮಗೆ ಇಲ್ಲಿ ಸಿಗ್ತಾ ಇದೆ. ನಮಗೆ XR1200 ಏನಿದೆ ಇದು ಇನ್ಸ್ಪೈರ್ ಆಗಿರುವಂಥದ್ದು, ಅಲ್ಲಿ ನಮಗೆ ಸಿಂಗಲ್ ಸೀಟ್ ಬರುತ್ತೆ, ಇಲ್ಲಿ ನಮಗೆ ಸೀಟ್ ಕವಲ್ ಅದ್ರಲ್ಲಿ ಬರ್ತಾ ಇತ್ತು. ಬಟ್ ಇದರಲ್ಲಿ ನಮಗೆ ಸೀಟ್ ಕವಲ್ ಏನು ಬರಲ್ಲ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ರಿಯಲ್ ಕೂಡ ಅಷ್ಟೇ ನಮಗೆ ಈ ಒಂದು ಬೈಕಲ್ಲಿ ತುಂಬ ಚೇಂಜ್ ಮಾಡಿದ್ದಾರೆ. ಇನ್ನು ಮಾತಾಡೋದಾದರೆ ನಮಗೆ ಈ ಒಂದು ಬೈಕ್ನ ಈ ಒಂದು ಪಾರ್ಟ್ ಏನಿದೆ ಇದ್ರ ಬಗ್ಗೆ ಮಾತಾಡಲೇಬೇಕು. ವೈಡ್ ಆಗಿರುವಂಥ ಒಂದು ಹ್ಯಾಂಡ್ ಬಾರ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. 3.5 ಇಂಚಿನ TFT ಡಿಸ್ಪ್ಲೇ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಿರಲ್ಲ ಇದನ್ನ ಆನ್ ಮಾಡಿದಾಗ ಒಂದಷ್ಟು ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಇದನ್ನು ಆ್ಯಕ್ಚುಲಿ ನಾವು ಚೇಂಜ್ ಮಾಡ್ಬೋದು. ಇಲ್ಲಿ ಇದೆಯಲ್ಲ ಇದು ಆ್ಯಕ್ಚುಲಿ ಮೆನು ಬಟನ್ ಇದು. ಸೊ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ನಮಗೆ ಬರುತ್ತೆ. ಸೊ ಇದನ್ನ 2 ಮೋಡ್, ಡಿಸ್ಪ್ಲೇ ಮೋಡ್ ನಮಗೆ 2 ಇದೆ. ಪ್ರೆಸ್ ಮಾಡಿ ಅಪಿಯರೆನ್ಸ್ ಏನಿದೆ ಅದನ್ನು ಆ್ಯಕ್ಚುಲಿ ಮತ್ತೆ ಪ್ರೆಸ್ ಮಾಡಿದ್ರೆ ನೈಟ್ ಆ್ಯಂಡ್ ಡೇ ಮೋಡ್ ಬರುತ್ತೆ, ಮತ್ತು ಆಟೋ ಮೋಡ್ ಬರುತ್ತೆ. ಸೊ ನಾನು ಆ್ಯಕ್ಚುಲಿ ಡೇ ಮೋಡ್ ಇಟ್ಟಿದ್ದೀನಿ. ಆ್ಯಂಡ್ ಅದಾದಮೇಲೆ ಇದರಲ್ಲಿ ನಮಗೆ ರೈಡಿಂಗ್ ಮೋಡ್ ಬರುತ್ತೆ. 2 ರೈಡಿಂಗ್ ಮೋಡ್ ಬರ್ತಾ ಇದೆ, ರೈನ್ ಮತ್ತು ಇನ್ನೊಂದು ರೋಡ್ ಅಂತ. ಸೊ ಅದನ್ನ ಹೇಗೆ ಚೇಂಜ್ ಮಾಡೋದು ಅಂತ ನಮಗೆ ಈ ಒಂದು ಬಟನ್ ಏನಿದೆ ಈ ಒಂದು ಬಟನ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿ ಇಟ್ಟರೆ ನಮಗೆ ಇಲ್ಲಿ ರೈಡಿಂಗ್ ಮೋಡ್ ಬರುತ್ತೆ. ನೀವು ನೋಡ್ತಿರಲ್ಲ ಇದು ಆ ರೀತಿಯೂ ಚೇಂಜ್ ಮಾಡ್ಬೋದು. ಅದು ಬಿಟ್ಟು ನಮಗೆ ಇಲ್ಲಿ ಈ ಒಂದು ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮಿಡಲಲ್ಲಿರುವಂಥದ್ದು ಅಲ್ಲೂ ಕೂಡ ನಮಗೆ ಹೋಗಿ ಒಂದು ಬೈಕಿಗೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ರೇರ್ ABS-ಅನ್ನು ಆಫ್ ಮಾಡ್ಬೋದು. ರೈಡ್ ಮೋಡ್ ಇದೆ ಇಲ್ಲಿ. ಆ್ಯಂಡ್ ಅದೇ ರೀತಿ ನಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಅದನ್ನು ಕೂಡ ಆನ್ ಆಫ್ ಎಲ್ಲ ಮಾಡ್ಬೋದು. ನಾನೀಗ ಜಸ್ಟ್ ಆಫ್ ಮಾಡಿದೆ. ಸೊ ಇದಿಷ್ಟು ನಮಗೆ ಇದಲ್ಲಿ ಸಿಗುತ್ತೆ. ವೈಡ್ ಆಗಿರುವಂಥ ಹ್ಯಾಂಡ್ ಬಾರ್ ಸಿಗ್ತಾ ಇದೆ. ಸ್ವಿಚ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ನಮಗೆ ಈ ಒಂದು ಬೈಕಿಂದು. ಆ್ಯಂಡ್ ಮೇಯ್ನಾಗಿ ಬಾರ್ ಆ್ಯಂಡ್ ಮಿರರ್ಸ್ನ ಇಟ್ಟಿದ್ದಾರೆ. ರೈಡ್ ಬೈ ವೈರ್ ಥ್ರಾಟಲ್ ನಮಗೆ ಈ ಒಂದು ಬೈಕಲ್ಲಿ ಸಿಗ್ತಾ ಇದೆ. ಇಲ್ಲಿ ನೋಡ್ತಿರಲ್ಲ ಇದು ಈ ಬಾರ್ ಆ್ಯಂಡ್ ಮಿರರ್ ಏನಿದೆ ಇದ್ರ ಆ್ಯಕ್ಚುಲಿ ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ಬೈಕ್ ಬಗ್ಗೆ. ಈ ಒಂದು ಬೈಕ್ನ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಈ ಒಂದು ಬೈಕ್ ಆಲ್ಮೋಸ್ಟ್ 2.79 lakhs ಎಕ್ಸ್-ಶೋರೂಮಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಪ್ರೈಸಲ್ಲಿ ಬೇಕಾದಷ್ಟು ಬೈಕ್ಗಳೆಲ್ಲ ಇಂಡಿಯನ್ ಮಾರ್ಕೆಟಲ್ಲಿ ಇದ್ದಾವೆ. ಬಟ್ ಆ ಒಂದು ಸೆಗ್ಮೆಂಟಲ್ಲಿ ಈ ಒಂದು ಬೈಕ್ ಹೇಗೆ ಸ್ಟ್ಯಾಂಡೌಟ್ ಆಗಿ ನಿಲ್ಲುತ್ತೆ ಅಂತ ನೀವು ಹೇಳಬೇಕು. ನಿಮಗೆ ಈ ಒಂದು ಬೈಕಲ್ಲಿ ಯಾವುದು ತುಂಬ ಫೀಚರ್ಸ್ ತುಂಬ ಇಷ್ಟ ಆಯಿತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸಸ್ಪೆನ್ಷನ್ ಕೂಡ ಚೆನ್ನಾಗಿದೆ. ರಿಯರಲ್ಲಿ ನಮಗೆ 7 ಸ್ಟೆಪ್ನ ಪ್ರೀಲೋಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ನಮಗೆ ಅದ್ರಲ್ಲಿ ಸಿಗ್ತಾ ಇದೆ. ಇದಿಷ್ಟು ಒಂದು ಬೈಕ್ ಬಗ್ಗೆ. ಪ್ರೈಸ್ ನಾನು ಆವಾಗಲೇ ಹೇಳಿದ್ದೀನಿ 2.79 lakhs. ಆ ಒಂದು ಪ್ರೈಸ್ಗೆ ಈ ಒಂದು ಬೈಕ್ ವರ್ತಿನ ಅಂತ ನೀವು ಕಮೆಂಟಲ್ಲಿ ತಿಳಿಸಿ.